ಗಡಿ ಜಿಲ್ಲೆ ಬೀದರ್ನಲ್ಲಿ ಹಾಡಹಗಲೇ ಸಿನಿಮೀಯ ಶೈಲಿಯಲ್ಲಿ ಒಂದು ರಾಬರಿ ನಡೆದಿದೆ. ಈ ರಾಬರಿ ಇಡೀ ಬೀದರನ್ನೇ ಬೆಚ್ಚಿ ಬೀಳಿಸಿದೆ. ಬೀದರ್ನಲ್ಲಿ ಹಾಡಹಗಲೇ ರಾಬರಿ ಅಂಡ್ ಮರ್ಡರ್ ಪ್ರಕರಣ. ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿಯ ಮೇಲೆ ಫೈರಿಂಗ್ ನಡೆಸಲಾಗಿದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ದುಷ್ಕರ್ಮಿಗಳಿಂದ ಕೃತ್ಯ ಎಸಗಲಾಗಿದೆ. ದರೋಡೆಯ ಹಿಂದೆ 108 ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತಹದ್ದು. ಗನ್ ಮ್ಯಾನ್ ಇಲ್ಲದಿದ್ರೂ ಕೂಡ ಹೇಗೆ ಬಂದ್ರು ಇವರು ಹೊರಗೆ, ಇದನ್ನ ಗಮನಿಸಿಯೇ ದರೋಡೆ ಆಯ್ತಾ ಅಂಥೇಳಿ ಇವತ್ತು ತಡವಾಗಿ ಕೆಲಸಕ್ಕೆ ಬರೋದಾಗಿ ಗನ್ ಮ್ಯಾನ್ ಹೇಳಿದ್ನಂತೆ. ಈ ಮಾಹಿತಿ ಗೊತ್ತಿದ್ದೇ ದಾಳಿಯನ್ನ ಮಾಡಿದ್ರ ಶೂಟರ್ಸ್. ಬೀದರ್ನಲ್ಲಿ ಹಾಡಹಗಲೇ ರಾಬರಿ ಅಂಡ್ ಮರ್ಡರ್ ಪ್ರಕರಣ. ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿಯ ಮೇಲೆ ಫೈರಿಂಗ್ ಆಗಿದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ದುಷ್ಕರ್ಮಿಗಳಿಂದ ಕೃತ್ಯವನ್ನ ಎಸಗಲಾಗಿದೆ. ದರೋಡೆಯ ಹಿಂದೆ 108 ಅನುಮಾನಗಳು, ಗುಮಾನಿಗಳು ವ್ಯಕ್ತವಾಗ್ತಾ ಇದೆ. ಗನ್ ಮ್ಯಾನ್ ಇಲ್ಲದಿದ್ದನ್ನ ಗಮನಿಸಿಯೇ ದರೋಡೆಯನ್ನ ಮಾಡಲಾಯ್ತಾ? ಇವತ್ತು ತಡವಾಗಿ ಕೆಲಸಕ್ಕೆ ಬರೋದಾಗಿ ಗನ್ ಮ್ಯಾನ್ ಹೇಳಿರ್ತಾನೆ. ಈ ಮಾಹಿತಿ ಗೊತ್ತಿದ್ದವರೇ ಈ ದಾಳಿಯನ್ನ ಎಸಗಿದ್ರ ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಮುನ್ನೆಲೆಗೆ ಬರ್ತಾ ಇದೆ. ಯಾರಿಗೆ ಹೇಳ್ಕೋಬೇಕು? ಎಲ್ಲರ ಕೆಲಸ ಹಂಗೆ ನಡೀತದ ಕಡೆಗೆ ನಾವ್ ಯಾರಿಗೆ ಹೇಳ್ಕೋಬೇಕು? ಒಂದು ಚಾ ಕುಡಿತಿದಿಲ್ಲ ನನ್ನ ಮಗ. ಮನೆಗೆ ಬಂದು ಮನೆಗೆ ಉಡ್ಬೇಕು, ಮನೆಗೆ ಚಾ ಕುಡಿಬೇಕು. ಹತ್ತತ್ರ 1 ಕೋಟಿ ರೂಪಾಯಿ ಇವರು ಎಟಿಎಂಗೆ ಹಾಕ್ಲಿಕ್ಕೆ ಈ ವೆಹಿಕಲ್ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಅಮೌಂಟ್. ಸೂಕ್ತ ಭದ್ರತೆ ಇಲ್ಲದೆ ಹೇಗೆ ಹೊರಗೆ ಬಂದ್ರು? 1 ಗಂಟೆ ತಡವಾಗಿ ಬರ್ತೀನಿ ಅಂತ ಹೇಳಿ ಗನ್ ಮ್ಯಾನ್ ಹೇಳಿದ್ ಯಾಕೆ? ಎಟ್ ದ ಸೇಮ್ ಟೈಮ್ ಈ ವಿಷಯ ಗೊತ್ತಿರೋರೆ ಈ ರೀತಿಯ ಕೃತ್ಯವನ್ನ ಹೊಂಚು ಹಾಕಿ ಮಾಡಿದ್ರ? ಈ ರೀತಿಯ 10 ಹಲವು ಅನುಮಾನಗಳು, ಸಂಶಯಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸರು ಈ ಆಂಗಲ್ನಲ್ಲೂ ಕೂಡ ಈ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಬೀದರ್ನಲ್ಲಾಗಿರುವಂತಹ ಘಟನೆ ಇದು. ಒಬ್ಬ ಸಿಬ್ಬಂದಿಯನ್ನ ಸಾಯಿಸಿ ಆ ವೆಹಿಕಲ್ನಲ್ಲಿದ್ದಂತಹ 93 ಲಕ್ಷ ರೂಪಾಯಿ ಹಣವನ್ನು ಕಿತ್ಕೊಂಡು ಪರಾರಿಯಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈ ರಾಬರಿ ಇಡೀ ಬೀದರ್ ಮಾತ್ರವಲ್ಲ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ರಾಜ್ಯದಲ್ಲೂ ಕೂಡ ಈ ರೀತಿಯ ಘಟನೆ ಆಗುತ್ತಾ ಅಂಥೇಳಿ ಊಹಿಸೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಆ ರೀತಿಯಾಗಿ ವೆಲ್ ಪ್ರೀ ಪ್ಲಾನ್ಡ್ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ? ಗನ್ ಮ್ಯಾನ್ ಬಗ್ಗೆ ಯಾಕೆ ಇಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ? ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೇನೆಲ್ಲ ವಿಚಾರಗಳು ಹೊರಬರ್ತಾ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ್. ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಾದಂಥ ರಾಬರಿ ಮತ್ತು ಮರ್ಡರ್ ಏನೋ ಒಂದು ಕೇಸ್ ಇದೆ. ಈ ಕೇಸ್ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸೋದು, ಕ್ಷಣ ಕ್ಷಣಕ್ಕೂ ಒಂದು ರೀತಿಯ ತಿರುವು ಪಡ್ಕೊಂತಿರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಏನು ರಾಬರ್ಸ್ ಏನು ರಾಬರಿ ಮಾಡಿದ್ರು, ಅದಾದ ಬಳಿಕ ಈಗ ಗನ್ ಮ್ಯಾನ್ ಯಾಕೆ ಇರಲಿಲ್ಲ ಅನ್ನುವಂಥದ್ದು ಈಗ ಅನುಮಾನಕ್ಕೆ ಕಾರಣ ಆಗ್ತಿರುತ್ತದೆ. ಯಾಕೆ ಗನ್ ಮ್ಯಾನು ಪ್ರತಿದಿನ ಕೂಡ ಕೆಲಸಕ್ಕೆ ಬರ್ತಾ ಇದ್ದ ಆ ಟೈಮಲ್ಲಿ. ಆದರೆ ಇವತ್ತು ಸ್ಟಾರ್ಟಿಂಗ್ 1 ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು, ಈಗ ಲೀವೇ ಹಾಕಿದ್ದಾರೆ ಗನ್ ಮ್ಯಾನು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯ ಗನ್ ಮ್ಯಾನ್ ಸುತ್ತ ಒಂದು ರೀತಿಯ ಅನುಮಾನದ ಹುತ್ತ ಈಗ ಬೆಳೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ತನಿಖೆ ಮತ್ತು ಸಾಕ್ಷಿಗಳನ್ನ ಏನು ಈಗಾಗಲೇ ಎಲ್ಲ ಸಂಗ್ರಹ ಮಾಡ್ತಿರುವಂಥದ್ದು. ಜೊತೆಗೆ DIGP ಕೂಡ ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡಿ ಎಲ್ಲ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡ್ತಿರುವಂಥದ್ದು. ಈಗ ನಾವು ನೋಡ್ಬೋದು, ಈಗ ನಾವು ಬೀದರ್ ಬ್ರೀಮ್ಸ್ನ ಒಂದು ಶವಾಗಾರದ ಬಳಿ ಇದ್ದೀವಿ. ಶವಾಗಾರದ ಬಳಿ ಏನು ಆ ಒಂದು ಮರ್ಡರ್ ಆಗಿದ್ದಾರೆ ಅಂದರೆ, ಪ್ರಮುಖವಾಗಿ ಗುಂಡಿನ ದಾಳಿಯಲ್ಲಿ ಬಲಿಯಾದಂಥ ಗಿರಿ ವೆಂಕಟಣ್ಣವರ ತಾಯಿಯವರು ಮತ್ತು ಅವ್ರ ಫ್ಯಾಮಿಲಿ ಯಾವ ರೀತಿ ಒಂದು ಶ್ಲೋಕದಲ್ಲಿದೆ, ಒಂದು ರೀತಿಯ ಕಣ್ಣೀರು ಆಗ್ತಾ ಇರುವಂಥ ದೃಶ್ಯಗಳು ನೋಡ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ರೀತಿಯ ಬಲಿಯಾಗಿದ್ದು. ಅಂದರೆ ಪ್ರತಿದಿನ ನನ್ನ ಮಗ ಹೋಗ್ತಾ ಇದ್ದ, ಆದರೆ ಗನ್ ಮ್ಯಾನ್ ಇರ್ತಾ ಇದ್ದ. ಈಗ ಗನ್ ಮ್ಯಾನ್ ಏಕಾಏಕಿ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಈಗ ಅವರು ಕೂಡ ಪ್ರಶ್ನೆ ಮಾಡ್ತಂಥ ಒಂದು ಏಜೆನ್ಸಿಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಅವರು ಕೂಡ ಈಗ ಹೇಳ್ತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿ 12 ಗಂಟೆ ಗಡುವು ಕೂಡ ಅವರು ಕೊಡ್ತಾ ಇರುವಂಥದ್ದು. ಯಾಕಂದರೆ ಯಾರು ಮಾಡಿದರೆ ಅವರಿಗೆ ಗಲ್ಲಿಗೆ ಹಾಕಿ ಅನ್ನುವಂಥದ್ದು. ಏನಾಗಿದೆ ಅಮ್ಮ ಇವತ್ತು? ಏನಾಗಿದೆ? ಬಂದಿರಿ ಕೆಲ್ಸಕ್ಕೆ ಬಂದು ಯಾವಾಗ ಬಂದರು ಕೆಲ್ಸಕ್ಕೆ? ಏನಾಗಿತ್ತು? ಇನ್ನು 10 ಗಂಟೆಗೆ ಊಟ ಮಾಡಿ ಹೊರಗಾಗ್ಯಾರಪ್ಪ. 9:30 ಮನೆಗಿಂದ ಹೊರಗಾಗ್ಯಾರ. ಊಟ ಮಾಡ್ಕೊಂಡು ಹೊರಗೆ ಹೋಗಿ ಬರ್ತೀನಮ್ಮ ನಾನು ಡ್ಯೂಟಿಗೆ ಅಂದರು. ಹೋಗಿ ಬಾ ಮಗ ಅಂದೇನ. ಆಯಿತು, ಹೊರಗಾದವನೇ. ಅವನು ಹೋದ್ಮೇಲೆ ಇದು ಎಷ್ಟು ಗಂಟೆ ಆಗಿತ್ತೋ ಏನೋ, ನನಗೇನು ಟೈಮ್ ಗೊತ್ತಿಲ್ಲ, ಏನಿಲ್ಲ.
ಮನೆಗೆ ಯಾರೋ ನಮ್ಮ ಮಗಳಿಗೆ ಫೋನ್ ಮಾಡಿದ್ರು, ಓಡಿ ಬಂದಳು. ಅಮ್ಮ ಅಣ್ಣಗೆ ಕಾಲಿಗೆ ಗನ್ ಹತ್ತದಂತೆ. ಕಾಲಿಗೆ ಹೆಂಗೆ ಹೊಡಿತಾರೆ ಅವ್ವ? ಕಾಲಿಗೆ ಹೊಡೆದಿಲ್ಲ ಮಗ, ನನ್ನ ಮಗ ಹೋದನು ನಾನೇ ಅವ್ವ. ಡೈಲಿ ಬರ್ತೀರಿ ಸರ್, ಅವ್ರ ಅಮೌಂಟ್ ತಗೊಂಡ್ರಂದ್ರೆ ಡೈಲಿ ಬಂದು ಹೋಗ್ತಾರಂತ್ರಿ. ಆದ್ರೆ ಇವತ್ತು ಗನ್ ಮ್ಯಾನ್ನು ಇಲ್ರಿ. ಮಾಲಿಂದ ಅಣ್ಣ ಬೆಳಗ್ಗೆ ಬ್ಯಾಂಕ್ ಟೈಮಿಗೆ ಬಿಫೋರೇ ಹೋಗ್ತಾರ್ರಿ, ಮುಂಚೆನೇ ಹೋಗ್ತಾರ. ಅದ್ರ ಗನ್ ಮ್ಯಾನ್ ಬಂದಿಲ್ಲ ಅಂದ್ರಿ ಅಮೌಂಟ್ ಹೆಂಗೆ ಕೊಟ್ಟರ್ರಿ ಬ್ಯಾಂಕಿನವ್ರಿ ಸರ್? ಗನ್ ಮ್ಯಾನ್ ಇದ್ರೆ ಅಷ್ಟೇ ಅಮೌಂಟ್ ಕೊಡ್ತಾರ್ರಿ. ಮತ್ತು ಅದು DC ಆಫೀಸ್ ಬಾಜುನೇ ಪಕ್ಕದಾಗೆ ಅದ ರೀ ಬ್ಯಾಂಕ್ನವ್ರಿ. ಅಲ್ಲ ಹಂಗಾದ್ರೂ ರೀ ಒಬ್ಬರನ್ನೂ ಬಂದಿಲ್ರಿ ಸರ್ ಅಲ್ಲಿ. ಎಲ್ಲರೂ ದುಡ್ಡು ತಗೊಂಡ್ರಿ ಸರ್, ಗನ್ಮನ್ ಇರ್ಬೇಕ್ರಿ ಇವತ್ತು. ಮತ್ ಬ್ಯಾಂಕ್ನವ್ರು ಅಮೌಂಟ್ ಯಾಕೆ ಕೊಟ್ಟರ್ರಿ ನಮ್ಮ ಅಣ್ಣನ ಕೈದಾಗ? ದಿನ ಬರ್ತಾರ್ರಿ ಗನ್ಮನ್, ಕಂಪಲ್ಸರಿ ಇರ್ತಾರ್ರಿ ವ್ಯಾನ್ನ ಗನ್ಮನ್. ಇವತ್ತು ಗನ್ಮನ್ ಇಲ್ಲ ರೀ. ಬ್ಯಾಂಕ್ನವ್ರಿ ಗನ್ಮನ್ ಇಲ್ದೇನೆ ಅಮೌಂಟ್ ಹೆಂಗ್ ಕೊಡ್ತಾರ್ರಿ ಸರ್? ಅವರು ಪ್ರೀ ಪ್ಲಾನೇ ಮಾಡ್ಯಾರ್ರಿ, ಎಲ್ಲರೂ ಸೇರ್ ಮಾಡಿಂದದ್ರಿ ಸರ್. ಇದು ನಮ್ಮ ನ್ಯಾಯ ಬೇಕ್ರಿ ಸರ್. ನಮ್ಮ ಮನಿ ಇದು ಆಧಾರ ಸ್ತಂಭನೇ ನಮ್ಮ ಅಣ್ಣ ಅದನ್ರಿ, ನಮ್ಮ ಅಪ್ಪ ಹೋದ್ಮೇಲ್ರಿ. ನಾವ್ ಏನ್ ಮಾಡ್ಬೇಕ್ರಿ ಸರ್ ಈಗ? ನಮ್ಮ ನ್ಯಾಯ ಬೇಕ್ರಿ ಸರ್. ಹಾ, ಶಿಕ್ಷೆ ಆಗ್ಬೇಕ್ರಿ ಸರ್. ಯಾರು ಇದು ಮಾಡ್ಯಾರಲ್ಲ ರೀ ನಮ್ಮ ಅಣ್ಣಗ, ಅವ್ರಿಗೆ ಆಗ್ಬೇಕ್ರಿ ಸರ್. ಹಾ, ನನಗೆ ಸಮಾಧಾನ ಮಗ. ಅವ್ರು ಹಂಗೆ ಸತ್ತನಂದ್ರೆ ಇನ್ನೊಬ್ರಿಗೆ ಅವ್ರು ದುಡ್ಡು ಕದಿಲಕ್ ಬರಲ್ರಿ ಮಗ. ಹಂಗೆ ಹೊಡಿಬೇಕು ಅವ್ರು. ಇಲ್ಲೇ ಆಗ್ಬೇಕು ಅಂತ ಹೆಣ ಬೀಳ್ಬೇಕು. ಅವ್ರು ಮೂಗರ್ ಮಾಡ್ಯಾರಂತ ಮೂಗರಿಗೆಲ್ಲ ಇಲ್ಲೇ ಮಾಡೇಬೇಕು ಅವ್ರಿಗೆ. ಅದು ಏನು ತಂದು ನ್ಯಾಯ ಕೊಡಿಸ್ತೆ ಅಂತೇಳಿ ಅದು ಕೊಟ್ಟೆ ಇದು ಕೊಟ್ಟೆ ಏನೂ ಇಲ್ಲ. ಜೀವ ಹೋಗ್ಬೇಕು ಅವ್ರದ್ದು. ನನ್ನ ಮಗನ ಹೆಂಗೆ ಹೋಗ್ಯದ ಹಂಗೆ ಹೋಗ್ಬೇಕು. ಇದು ಪ್ರಮುಖವಾಗಿ ಅಂದರೆ ಏನು ಆ ಗುಂಡಿನ ದಾಳಿಗೆ ಬಲಿಯಾದಂಥ ಏನೋ ಒಂದು ಸಿಬ್ಬಂದಿಯ ತಾಯಿ ಮತ್ತು ತಂಗಿಯ ಆಕ್ರೋಶದ ಮಾತನಾಡ್ತಿರ್ಬೋದು. ಏಜೆನ್ಸಿಯವ್ರ ನಿರ್ಲಕ್ಷ್ಯದಿಂದ ಆಗಿರೋದು. ಪ್ರತಿದಿನ ಬರ್ತಿದ್ದ ಗನ್ಮನ್ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಈಗ ಅನುಮಾನದ ಹುತ್ತ ಪ್ರಶ್ನೆ ಮಾಡ್ತದ್ದು. ಇವೆಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪನ, ಈಗ ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅನ್ನುವಂತಹ ಅನುಮಾನ ಸಹಜವಾಗಿಯೇ ಕಾಡುತ್ತೆ.